7 ಕೋಟಿ ಮಿಸ್ ಆಗಿದೆ. ಬಟ್ ಅದ್ರ ಸ್ಥಾನ ಇನ್ನೊಂದು ತುಂಬವಾಗಿದೆ. ನಮ್ಮ ಸ್ನೇಹಿತಂದ 7 ಸ್ಟಾರ್ ತೇಜ ಬಂದ್ಬಿಟ್ಟು ನಮ್ಮ 7 ಕೋಟಿ ಗ್ರೂಪ್ ಇಂದ ಅದನ್ನು ಎತ್ತು ಅದ್ರ ಸ್ಥಾನನ ಅದು ತುಂಬ್ತಾ ಇದೆ. 7 ಕೋಟಿ ಓಡ್ತಾ ಇಲ್ಲ, ಬಟ್ ಅದ್ರ ಸ್ಥಾನ ಅದ್ರ ಗೆಲುವನ್ನ 7 ಸ್ಟಾರ್ ತೇಜ ತುಂಬ್ತಾ ಇದ್ದಾನೆ. 7 ಕೋಟಿ ಅಭಿಮಾನಿಗಳಿಗೆ ಅಷ್ಟೇನೆ ಹೇಳ್ತಾ ಇರೋದು, ಇವನ್ ಬದಲಾಗಿ ಅವನ ತಮ್ಮ 7 ಸ್ಟಾರ್ ತೇಜ ಅವನ ಸ್ಥಾನ ತುಂಬ್ತಾ ಇದ್ದಾನೆ. ಗ್ರಾನೈಟ್ ಅಲ್ಲಿ ಕಟ್ಟೆ ತರ ಮಾಡ್ಬಿಟ್ಟು ಕೋಟಿದು ವಿಗ್ರಹ ತರನೇ ಮಾಡ್ಬಿಟ್ಟು ಒಂದು ಡೈಲಿ ಪೂಜೆ ಮಾಡೋ ತರ ಮಾಡ್ತೀವಿ. ಅಂದ್ರೆ 7 ಕೋಟಿ ಯಾವ ತರ ಐತೆ ಅದೇ ತರ ಒಂದು ಕೆತ್ತನೆ ಮಾಡ್ತೀವಿ. ಅದೇ ತರ ಮಾಡ್ತೀವಿ. ಮಹಾರಾಷ್ಟ್ರದಲ್ಲೆಲ್ಲ ಅದೇ ತರ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡ್ತೀವಿ. ಸ್ನೇಹಿತರೆ ನೋಡಿ, ಎಲ್ಲರ ನೆಚ್ಚಿನ 7 ಕೋಟಿ ನಮ್ಮನೆಲ್ಲಾಗಲಿ ಒಂದು ತಿಂಗಳಾಯ್ತು ಸ್ನೇಹಿತರೆ. ಈ ದಿನ ಕೈಲಾಸ ಶಿವಗಣರಾಧನೆ ಅಂದ್ರೆ 7 ಕೋಟಿ ಎತ್ತಿನ ಒಂದು ಆರಾಧನೆಯ ಸಂಭ್ರಮವನ್ನ ಅವ್ರ ಮನೆ ಮುಂದೆ ಏರ್ಪಡಿಸಿದ್ರೆ ನೋಡಿ. ಎಲ್ಲರಿಗೂ ಗೊತ್ತು, ನಾನು ಕಳೆದ ವಿಡಿಯೋದಲ್ಲೆಲ್ಲ ತೋರಿಸಿದೀನಿ. ಅವರ ಮನೆ ಮುಂದೆನೆ ಅದರ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಿ, ಅದರ ಒಂದು ಅಂತಿಮ ಸಂಸ್ಕಾರ ಮಾಡಿರುವ ಸ್ಥಳದಲ್ಲಿ ದೇವಸ್ಥಾನದ ರೀತಿಯಾಗಿ ನಿರ್ಮಾಣ ಮಾಡಬೇಕು, ನಾನು ಮಾಡ್ತೀನಿ ಖಂಡಿತವಾಗಿಯೂ ಅಂತ ಹೇಳಿ ಅದರ ಮಾಲೀಕರು ಗಿರೀಶ್ ಅವರು ಹೇಳಿದ್ರು. ನೋಡಿ ಸ್ನೇಹಿತರೆ, ಅದರ ಒಂದು ಪ್ರೋಸೆಸ್ ಆಗ್ಬೇಕಾಗಿದೆ. ನೋಡಿ, ಇಲ್ಲೇ ಮನೆ ಮುಂದೆ ಇವತ್ತು ಹಾಲು ತುಪ್ಪವನ್ನ ಬಿಡುವಂತ ಒಂದು ಸಮಾರಂಭವನ್ನ ಮಾಡ್ತಾ ಇದಾರೆ. ತುಂಬಾ ಜನ ಎಲ್ಲಿ ಸಿಕ್ಕಿದ್ರು ಹೇಳಿದ್ರಿ, ಸರ್ 7 ಕೋಟಿ ದರ್ಶನ ಮಾಡಕ್ ನಾವು ಬರ್ಬೇಕಾಗಿತ್ತು, ಆಗಿರ್ಲಿಲ್ಲ, ಲೈವ್ ಕಾರ್ಯಕ್ರಮದ ಮುಖಾಂತರ ನೀವು ತೋರಿಸಿದ್ರಿ, ಸದ್ಯ ಅಲ್ಲಾದ್ರೂ ನೋಡಿದ್ವಲ್ಲ ನಾವು ಖುಷಿ ಪಟ್ವಿ ಅಂತ ಕೇಳ್ತಾ ಇದ್ರಿ. ನೋಡಿ, ಈ ದಿನ ಹಾಲು ತುಪ್ಪವನ್ನ ಬಿಡುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ಸುಮಾರು ಜನ ಪಾಲ್ಗೊಂಡಿದ್ದಾರೆ ಸ್ನೇಹಿತರೆ. ತುಂಬಾ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದಿದ್ದಾರೆ. ಈ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಅಜ್ಜಂಪುರ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು, ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಸೇರಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ತಿದ್ದಾರೆ ಸ್ನೇಹಿತರೆ. ಬನ್ನಿ, ಅದರ ಮಾಲೀಕರಿಂದ ಇವತ್ತು ಯಾವ ರೀತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ, ಆ 7 ಕೋಟಿ ನೆನಪಿನ ಸಲುವಾಗಿ ಈ ಜನಗಳಿಗೆ ಏನು ಪ್ರಸಾದವನ್ನ ಕೊಡ್ತಾರೆ, ಮತ್ತೆ ಈ ಜಾಗದಲ್ಲಿ ಯಾವ ರೀತಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ದಿನದ ಒಂದು ಕಾರ್ಯಕ್ರಮ ಒಂದು ದುಃಖಕರವಾದ ಕಾರ್ಯಕ್ರಮ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇದು ಕಳೆದ ತಿಂಗಳಲ್ಲಿ ಎಷ್ಟು ನೋವು, ಎಷ್ಟು ಜನಗಳ ಒಂದು ಅಳು ಇಲ್ಲಿ ಕೇಳ್ತಾ ಇತ್ತು ಅಂದ್ರೆ ಅದನ್ನೆಲ್ಲ ವೀಕ್ಷಕರು ನೋಡಿದರೆ. ತುಂಬಾ ಜನ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಕಮೆಂಟ್ ನಲ್ಲಿ ಆಗಿರ್ಬಹುದು. ಈ ಒಂದು ಜಾಗ ಬರಕ್ ಆಗಿರ್ಲಿಲ್ಲ, ನಾವು 7 ಕೋಟಿ ನೋಡ್ಬೇಕಾಗಿತ್ತು ಅಂತ ಹೇಳಿ. ಸರ್, ಎಲ್ಲಾ ಅಭಿಮಾನಿಗಳ ಕುರಿತಂತೆ ಏನ್ ಮಾತಾಡ್ತೀರಾ? ಅವತ್ತು ಬಂದಂತ ಎಲ್ಲಾ 7 ಕೋಟಿ ಅಭಿಮಾನಿಗಳಿಗಾಗ್ಲಿ ನಾವು ಪ್ರತ್ಯೇಕವಾಗಿ ಮಾತಾಡ್ಸಕ್ಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಂದಂತ ಎಲ್ಲಾ ಅಭಿಮಾನಿಗಳು ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಹೇಳ್ತೀವಿ. ಹಾಗೆ ಕೂಡ ಎಷ್ಟೋ ಜನಕ್ಕೆ ಕೆಲಸದ ಒತ್ತಡದಿಂದ ಹಿಡಿದು ಅವ್ರದ್ದೇನೋ ಕಮಿಟ್ಮೆಂಟ್ ಇಂದ ಹಿಡಿದು ಇಲ್ಲಿ ಒಂದು ಕೊನೆ ಕ್ಷಣಕ್ಕೆ ಬರೋಕ್ಕಾಗಲಿಲ್ಲ. ಅದನ್ನ ಕರ್ನಾಟಕ ವ್ಯಾಪಿಯಾಗಿ ಅದನ್ನ ಪ್ರಸಾರ ಮಾಡಿ ಅವ್ರಿಗೆಲ್ರಿಗೂ ಅದೊಂದು ಕ್ಷಣನ ಒಂದು ನೋಡ್ಲಿಕ್ಕೆ ಒಂದು ಸದುಪಯೋಗ ಮಾಡ್ಕೊಂಡಂತ ನಿಮಗಂತೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಅದು ತುಂಬಾ ನಮ್ಗೆ ಒಂಥರ ದೊಡ್ಡದು ನಿಮ್ಗೆ. ಸರ್, ಮತ್ತೆ ಈ ದಿನ ಒಂದ್ ತಿಂಗಳಾಯ್ತಲ್ವ ಇವತ್ತಿಗೆ? ಆಯ್ತು, 27 ದಿನ ಆಯ್ತು. ನಮ್ಮ ಇದರಲ್ಲಿ ತಿಂಗಳು ತುಂಬದ್ರೊಳಗೆ ಮಾಡ್ಬೇಕು ಅಂತೇಳಿ ಮಾಡಿದೀವಿ. ಬಟ್ ಅದು ಇನ್ನ ಆಕ್ಚುಲಿ ಎಲ್ಲರಿಗೂ ಹೇಳ್ಬಿಟ್ಟು ಮಾಡ್ಬೇಕಿತ್ತು, ತುಂಬಾ ಅವಸರವಾಗಿ ಮಾಡಿದೀವಿ. ಬಟ್ ವರ್ಷದ ಮಾಡಿದಾಗ ನಾವು ನಮ್ಮ ಕೈಲಾದದನ್ನ ಎಲ್ಲರಿಗೂ ಹೇಳಿ ರೇಷನ್ ನಮ್ಮ ಸ್ನೇಹಿತರುಗಳಿಗೆಲ್ಲ ಕರೆದ್ಬಿಟ್ಟು ನಮ್ಮ ಕೈಲಾದಂತ ಅನ್ನ ಸಂತರ್ಪಣೆ ಮಾಡ್ಬಿಟ್ಟು ಮುಂದಿನ ವರ್ಷದ ಇದ್ರಲ್ಲಿ ಚೆನ್ನಾಗಿ ಮಾಡ್ತೀವಿ ಇನ್ನೂ ಅದ್ದೂರಿಯಾಗಿ. ಈಗ ಸದ್ಯಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಮಾಡಿದೀವಿ ನಮ್ಮ ಕೈ ಸಣ್ಣದಾಗಿ. ಬಟ್ ಮುಂದೆ ದಿನದಲ್ಲಿ ಇದಕ್ಕೆ ನಮ್ಮ ಕೈಲಾದಂತ ದೇವಸ್ಥಾನದ ತರ ಕಟ್ಬಿಟ್ಟು ಮುಂದಿನ ವರ್ಷದ ಇದ್ರಲ್ಲಿ ನಾನು ಮಾಡ್ತೀನಿ. ಅದನ್ನ ಸರ್, ಏನ್ ಯಾವ ತರ ನಿರ್ಮಾಣ ಮಾಡ್ತೀವಿ? ಏನಿಲ್ಲ, ಅದನ್ನ ಮಾಮೂಲಿ ಗ್ರಾನೈಟ್ ಅಲ್ಲಿ ಕಟ್ಟೆ ತರ ಮಾಡ್ಬಿಟ್ಟು ಕೋಟಿದು ವಿಗ್ರಹ ತರನೇ ಮಾಡ್ಬಿಟ್ಟು ಒಂದು ಡೈಲಿ ಪೂಜೆ ಮಾಡೋ ತರ ಮಾಡ್ತೀವಿ. ಅಂದ್ರೆ 7 ಕೋಟಿ ಯಾವ ತರ ಐತೆ ಅದೇ ತರ ಒಂದು ಕೆತ್ತನೆ ಮಾಡ್ತೀವಿ. ಅದೇ ತರ ಮಾಡ್ತೀವಿ. ಮಹಾರಾಷ್ಟ್ರದಲ್ಲೆಲ್ಲ ಅದೇ ತರ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡ್ತೀವಿ. ಬಟ್ ಇವಾಗ ಗುಡ್ಡೆ ಎಲ್ಲ ಇದಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾಡಕ್ ಆಗಿಲ್ಲ. ಈಗ ಸ್ವಲ್ಪ ಒಂದ್ 3 ತಿಂಗಳಾದ್ರೂ ಸಮ ಆಗ್ಬೇಕದು, ಹಂಗಾಗಿ ಮಾಡಿಲ್ಲ. ಅದನ್ನ ಮುಂದಿನ 1 ವರ್ಷ ಇದಾಗುತ್ತಲ್ಲ, ಮುಂದಿನ ನೆಕ್ಸ್ಟ್ ಇಯರಲ್ಲಿ ಅವಾಗ ಮಾಡ್ತೀವಿ ಅದನ್ನ. ಸ್ನೇಹಿತರೆ ನೋಡಿ, 7 ಕೋಟಿ ಯಾವ ತರ ಇದ್ದ ಅದನ್ನ ನೀವು ಅದೇ ರೀತಿಯಾಗಿ ನೋಡಿ ಕಣ್ ತುಂಬ್ಕೋಬಹುದು. ಆ ರೀತಿಯಾದ ಒಂದು ಸ್ಮಾರಕವನ್ನ ಮಹಾರಾಷ್ಟ್ರದ ಶೈಲಿಯಲ್ಲಿ ಮಾಡ್ತಾ ಇರ್ತಾರೆ. ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರ್ಸೋ ಮಾಡೇ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇವ್ರು ಇಲ್ಲಿ ಮಾಡ್ಸಿದ್ರೆ ನಮ್ಮ ಭಾಗದಲ್ಲಿ ಇದೇ ಪ್ರಥಮ ಅನ್ಸುತ್ತೆ ಆ ತರ ಒಂದು ವಿಗ್ರಹ ಇಲ್ಲಿ ಮಾಡ್ತಾ ಇರೋದು. 7 ಕೋಟಿಯ ಒಂದು ನೆನಪಾಗೆ ಉಳ್ಕೋಬಾರ್ದು. ಈ ಜಾಗಕ್ಕೆ ಬಂದು ಅದನ್ನು ನೋಡಿದಾಗ ಅದರ ಒಂದು ಆಟ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ದಿನನಿತ್ಯ ಒಂದು ಏನು ಖುಷಿ ಸಿಗ್ತಾ ಇತ್ತಲ್ಲ, ಅದೆಲ್ಲ ನಮಗೆ ಅದು ನೋಡಿದ್ರೆ ಕಣ್ಮುಂದೆ ಬರ್ಬೇಕು. ಆ ತರ ಒಂದು ಪುತ್ತಳಿಕೆಯನ್ನ ಮಾಡುವಂತ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಸ್ನೇಹಿತರೆ. ಅದು ನೋಡಿ, ಅವರ ಮನೆ ಮುಂದೆನೆ ಮಾಡ್ತಾ ಇದಾರೆ. ಇವತ್ತಿನ ಜಾಗದಲ್ಲಿ ಮನೆ ಮುಂದೆ ಅರ್ಧ ಅಡಿ ಜಾಗ ಇದ್ರೂ ಕೂಡ ಸ್ವಂತ
ಏನ ಕೆಲಸಗಳಿಗೆ ಅದನ್ನ ಉಪಯೋಗಿಸ್ಕೊಂತಾರೆ. ನನ್ ಜಾಗ ನಂದು ಅನ್ನೋ ಒಂದು ಅಹಂ ಇರುತ್ತೆ ನೋಡಿ. ಅಂತ ಒಂದು ಮೇನ್ ರೋಡ್ ಪಕ್ಕ ಇರೋ ಅಂತ ಮನೆ ಇದು ತುಂಬಾ ಬೇಡಿಕೆ ಉಳ್ಳ ಜಾಗ. ಈ ಜಾಗದಲ್ಲಿ ನಮ್ಮ ಮನೆಗಿಂತ ಹೆಚ್ಚಾಗಿ ಇದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅಂತೇಳಿ ಮನೆ ಮುಂದೆನೆ ಈ ಒಂದು 7 ಕೋಟಿ ಎಂಬ ದೇವರನ್ನ ಇಲ್ಲಿ ಸ್ಮಾರಕವನ್ನ ಕಟ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ರ? ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಕೆಲವರು ತುಂಬಾ ಜನ ಬದುಕಿದ್ದಾಗ್ಲೂ ಸಹ ಹಂಗೆ ಸಪೋರ್ಟ್ ಮಾಡಿದ್ದೀರಾ, ಸತ್ತಾಗ್ಲೂ ಸಪೋರ್ಟ್ ಮಾಡಿದ್ದೀರಾ. ಅವರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮೂರು ಮಲ್ನಳ್ಳಿ ಗ್ರಾಮಸ್ಥರಿಗಂತೂ ಅದು ಹೇಳಕ್ಕೆ ತೀರ್ದು ಆ ರೀತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಂದು ಮಾಡಿದ್ದಾರೆ, ಮುಂದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಷ್ಟೇ, ಜನಗಳ ನಂಬಿಕೆ ಉಳಿಸ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ಅವ್ರು ಹೇಳ್ತಾ ಇದ್ರು ಜನ ನಾವು ಜಾಸ್ತಿ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಅಂತ. ಇನ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೂಡ ಒಂದ್ ಮದ್ವೆಗೆ ಸೇರೋ ಅಷ್ಟು ಜನ ಇವ್ರ ಮನೆ ಮುಂದೆ ಆಲ್ರೆಡಿ ಸೇರಿದ್ದಾರೆ ನೋಡಿ. ಈ ಕೋಟಿ ಎತ್ತಿಗಿರೋ ಅಂತ ಒಂದು ಕದರೇ ಆತರ ಇದೆ. ಚಿಕ್ಕ ಮಕ್ಕಳು ಕೂಡ ಬರ್ತಾರೆ, ಹೆಣ್ಮಕ್ಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸ್ನೇಹಿತರೆ, ಅವ್ರು ಹೇಳ್ತಾ ಇದ್ರು ಇಲ್ಲಿನ ಮುಂದಿನ ಒಂದು ವರ್ಷಕ್ಕೆ ಅಂದ್ರೆ 7 ಕೋಟಿಯ 1 ವರ್ಷದ ಆರಾಧನೆ ಏನ್ ಮಾಡ್ತೀವೋ ಆ ದಿನದಷ್ಟೊತ್ತಿಗೆ ಇದರ ಒಂದು ಪುತ್ಥಳಿಕೆಯನ್ನ ಮಾಡಿಸಿ ಇನ್ನೂ ಹೆಚ್ಚಿನ ನಮ್ಮ ಗಾಡಿ ರೇಸಿನ ಫೀಲ್ಡಿನ ಅಭಿಮಾನಿಗಳೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿ ದೊಡ್ಡದಾಗಿ ಒಂದು ಸಮಾರಂಭವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇವರು ಅದೇ ರೀತಿಯಾದ ಒಂದು ಶಕ್ತಿ ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊಂತೀವಿ. ಸ್ನೇಹಿತರೆ, ಇನ್ನೊಂದು 7 ಕೋಟಿ ಒಂದು ರೂಪದ ಮತ್ತೊಂದು ಎತ್ತು ಈ ಮನೆಗೆ ಬರ್ಲಿ, ಇವರಿಗೆ ಇನ್ನೊಂದು ಎತ್ತು ಸಿಕ್ಕಿ ಅದೇ ತರ ಇವ್ರ ಒಂದು ಹೆಸರು ಆ ಗಾಡಿ ರೇಸಿನ ಆಕಾರದಲ್ಲಿ ಬೆಳಗ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್, ನೀವು ಆತರ ಏನಾದ್ರು ಇದ್ರಲ್ಲಿ ತೊಡಗಿದ್ದೀರಾ? ಇವಾಗ 7 ಕೋಟಿ ತರ ರಾಸು ಹುಡುಕ ಇದ್ರಲ್ಲಿ 100% ಸರ್. ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಮುಂದೆನೂ ಹೇಳ್ತೀವಿ. ನಮ್ಮನೆಯಿಂದ ರೇಸ್ ಆಡಂತ ಎತ್ತು ಯಾವತ್ತು ಇದ್ದೇ ಇರುತ್ತೆ. ಆ ಫೀಲ್ಡ್ ಅಲ್ಲಿ ನಾವ್ ಯಾವತ್ತು ಭಾಗಿಯಾಗಿರ್ತೀವಿ, ಅದು ಸಕ್ರಿಯವಾಗಿ ಭಾಗಿಯಾಗಿರ್ತೀವಿ. ಹೌದು ಸರ್, ತುಂಬಾ ಜನ ನಾವು ತರೀಕೆರೆ ರೇಸ್ ಅಲ್ಲಿ ಒಂದು ಲೈವ್ ಕಾರ್ಯಕ್ರಮ ಮಾಡುವಾಗ ನೋಡಿರ್ತೀರಾ ಅನ್ಸುತ್ತೆ. ಎಲ್ಲರೂ ತುಂಬಾ ಜನ ಕೇಳ್ತಾನೆ ಇದ್ರು 7 ಕೋಟಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತು. ಈ ಟೈಮಲ್ಲಿ ಕಮೆಂಟ್ ಅಲ್ಲೂ ಕೂಡ ಆಗ್ತಾ ಇದ್ರು. ಯಾಕಂದ್ರೆ ಕಳೆದ ವರ್ಷ 7 ಕೋಟಿ ಪ್ರಥಮ ಬಹುಮಾನವನ್ನ ಗೆದ್ದಿತ್ತು ತರೀಕೆರೆಯಲ್ಲಿ. ಈ ವರ್ಷ ತುಂಬಾ ಮಿಸ್ ಮಾಡ್ಕೊಂಡ್ರು ಜನ. ಅಂದ್ರೆ ಎಲ್ಲೇ 7 ಕೋಟಿ ಪ್ರಥಮ ಬಹುಮಾನ ಹೊಡೆದಿರುತ್ತಲ್ಲ ಅಂತ ಜಾಗದಲ್ಲಿ ಎಲ್ಲೇ ಹೋದ್ರು 7 ಕೋಟಿನ ಜನ ಮಿಸ್ ಮಾಡ್ಕೊಂತಿದಾರಲ್ವಾ? 7 ಕೋಟಿ ಮಿಸ್ ಆಗಿದೆ, ಬಟ್ ಅದ್ರ ಸ್ಥಾನ ಇನ್ನೊಂದು ತುಂಬ ಹೋಗಿದೆ. ನಮ್ಮ ಸ್ನೇಹಿತಂದೆ 7 ಸ್ಟಾರ್ ತೇಜ ಬಂದ್ಬಿಟ್ಟು ನಮ್ಮ 7 ಕೋಟಿ ಗ್ರೂಪ್ ಇಂದ ಅದನ್ನು ಎತ್ತು ಅದ್ರ ಸ್ಥಾನನ ಅದು ತುಂಬ್ತಾ ಇದೆ. 7 ಕೋಟಿ ಓಡ್ತಾ ಇಲ್ಲ, ಬಟ್ ಅದ್ರ ಸ್ಥಾನ ಅದ್ರ ಗೆಲುವನ್ನ 7 ಸ್ಟಾರ್ ತೇಜ ತುಂಬ್ತಾ ಇದ್ದಾನೆ. 7 ಕೋಟಿ ಅಭಿಮಾನಿಗಳಿಗೆ ಅಷ್ಟೇನೆ ಹೇಳ್ತಾ ಇರೋದು, ಇವನ್ ಬದಲಾಗಿ ಅವನ ತಮ್ಮ 7 ಸ್ಟಾರ್ ತೇಜ ಅವನ ಸ್ಥಾನ ತುಂಬ್ತಾ ಇದ್ದಾನೆ. 7 ಸ್ಟಾರ್ ತೇಜ ಅಂತ ಆ ಒಂದು ರಾಸು 7 ಕೋಟಿಯ ಒಂದು ನಮ್ಮ ಗುಂಪಿನ ರಾಸು ಅಂತ ಹೇಳ್ತಾ ಇದ್ರೆ, ಅದು ಇವಾಗ 7 ಕೋಟಿ ಏನ ಅದರ ಅಭಿಮಾನಿಗಳಿದ್ರು ಅವರೆಲ್ಲ ಅದರ ಓಟ ನೋಡಿ ಇದು ನಮ್ಮ 7 ಕೋಟಿಯ ಒಂದು ಗುಂಪಿನ ಎತ್ತು ಅಂತೇಳಿ ಖುಷಿ ಪಡ್ಬಹುದು ಅಂತೇಳಿ ಒಂದು ಹೇಳ್ತಾ ಇದಾರೆ. ಸ್ನೇಹಿತರೆ, ಅದೇನೋ ದೈವ ಇಚ್ಛೆನೋ ಗೊತ್ತಿಲ್ಲ, ಅದು ಬದುಕಿದ್ದಾಗ್ಲೇನೆ ಅದು ಬಂದು 1 ತಿಂಗಳು ಇದ್ದಂಕೆಲ್ಲನೆ ಅದು ಅದ್ರ ಜೊತೆಲೇನೆ ಒಂದು ಫಸ್ಟ್ ಪ್ರೈಸ್ ಹೊಡೆದ್ಬಿಟ್ಟು ಇದು ಅವತ್ತು ಸೋಲ್ತ ಆಕ್ಚುಲಿ. ಬಟ್ ಅದು ಫಸ್ಟ್ ಪ್ರೈಸ್ ಹೊಡೆದ್ಬಿಟ್ಟು ಬಾಣವರದಲ್ಲಿ ನಾವ್ ಯಾವತ್ತೂ ಸೋತಿಲ್ಲ. ಯಾವ್ದಾದ್ರು ಒಂದು ಪ್ರೈಸ್ ಹೊಡ್ಕೊಂಡ್ ಬಂದಿದ್ವಿ, 3 ರೇಸ್ ಮಾಡಿದ್ರಲ್ಲೂ ಅದ್ರಲ್ಲಿ ಅದು ಬದುಕಿದ್ದಂಕೆಲ್ಲನೆ ಪ್ರಥಮ ಹೊಡೆದ್ಬಿಟ್ಟು ಪ್ರೈಸ್ ಹೊಡೆದ್ಬಿಟ್ಟು ಇದು ಅದು 7 ಕೋಟಿದು ಅದೇ ಲಾಸ್ಟ್ ರೇಸ್, ಬಣವರ ಲಾಸ್ಟ್ ರೇಸು. ಬಟ್ ಇದೇ ತೇಜ ಫಸ್ಟ್ ಪ್ರೈಸ್ ಆಯ್ತು ಅಲ್ಲಿ. ಅದೇನೋ ದೈವ ಇಚ್ಛೆನೋ ಗೊತ್ತಿಲ್ಲ, ಅದು ಬದುಕಿದ್ದಂಕಲೆ ಅದ್ರ ಸ್ಥಾನ ತುಂಬಿಸ್ಕೊಳಕ್ಕೆ ಅದನ್ನೊಂದು ಏನೋ ಮಾಡ್ಕೊಂಡಿದೆ. ಅದು ಅದ್ರ ಬದಲಾಗಿ ಅದು ನನ್ನ ತಮ್ಮನ್ ಬಿಟ್ಟು ಹೋಗಿದೆ. 4 ರೇಸ್ ಮಾಡಿದ್ರೆ 7 ಕೋಟಿ ಸಾಮ್ರಾಜ್ಯದಿಂದ 4 ರೇಸ್ ಅಲ್ಲೂ ಒಂದು ಬಹುಮಾನ ಹೊಡ್ಕೊಂಡ್ ಬಂದಿದೀವಿ. ದಯವಿಚ್ಚೇನೋ ಗೊತ್ತಿಲ್ಲ, ನಾನ್ ಮುಂದೆ ಆಡ್ತೀನೋ ಇಲ್ವೋ, ನನ್ನ ಸ್ಥಾನ ಮತ್ತೆ ನನ್ನ ಹೆಸರಿಗಿರುವಂತ ಒಂದು ಮರ್ಯಾದೆ, ಅದಕ್ಕಿರುವಂತ ಒಂದು ಫ್ಯಾನ್ಸ್ ಕ್ರೇಜ್ನ ಮುಂದುವರಿಸ್ಬೇಕು ಅಂತೇನೋ ನಂದು. ಇವತ್ತು ನನ್ನ ಕೆಲಸ ಮುಗಿತಪ್ಪ, ಮುಂದೆ ನೀನ್ ನಡ್ಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವ್ನು ಇದ್ದಾಗ್ಲೇನೆ 7 ಕೋಟಿ ಇದ್ದಾಗ್ಲೇನೆ 7 ಸ್ಟಾರ್ ತೇಜಗೆ ಅವನ ಹತ್ರ ಪಟ್ಟಾಭಿಷೇಕ ಮಾಡಿ ಹೋದಾಗ ಆಯ್ತು. ಪಟ್ಟಾಭಿಷೇಕ ಮಾಡಿ ಅವತ್ತು ಫಸ್ಟ್ ಹೊಡೆದು ನಾನು ರಿಟೈರ್ಮೆಂಟ್ ನೀನ್ ಆಡ್ಕೋ ಮಗನೆ ಅಂತ ಹೇಳ್ಬಿಟ್ಟು ಕೊಟ್ಟವ ಆಯ್ತು. ಅದು ನಮ್ಗೆಲ್ರಿಗೂ ಖುಷಿ ಕೊಡುವಂತ ವಿಚಾರ. ನಮ್ಮ ಎಲ್ಲಾ 7 ಕೋಟಿ ನಮ್ ಗುಂಪಲ್ಲಿ 7 ಕೋಟಿ ಗುಂಪಲ್ಲಿ ಅದ್ರ ಸ್ಥಾನ ತುಂಬ್ತಾ ಇದೆ. ಖಂಡಿತ ನೋಡಿ ಸ್ನೇಹಿತರೆ, 7 ಕೋಟಿ ಸಾಮ್ರಾಜ್ಯ ಈಗ ಏನಿದೆ ಇದು ಯಾವತ್ತು ರವಿ ಮುಳಗದ ಸಾಮ್ರಾಜ್ಯದ ತರ ಖಂಡಿತವಾಗಿಯೂ ಗಾಡಿ ರೇಸಲ್ಲಿ ಇವ್ರ ಮನೆಯಿಂದ ಒಂದೇ ಭಾಗವಹಿಸ್ತದೆ ಅಂತ ಹೇಳ್ತಾನೆ ಇದ್ರೆ ಅದೇ ರೀತಿಯಾಗಿ ಭಾಗವಹಿಸ್ತಿರ್ಲಿ. ಇದು ರವಿ ಮುಳಗದ ಸಾಮ್ರಾಜ್ಯದ ರೀತಿಯಾಗಿ ಇದು ಯಾವಾಗ್ಲೂ ಚಿರವಾಗಿರ್ಲಿ ಅಂತೇಳಿ ಸ್ನೇಹಿತರೆ ನಾವು ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ. ಯಾರನ್ನ ಕರೆಯಕ್ ಆಗಿಲ್ವಾ ಬೇಜಾರ್ ಮಾಡ್ಕೋಬೇಡಿ, ತುಂಬಾ ಪರಿಸ್ಥಿತಿ ನಾವು ಕರೆಯಕ್ ಆಗಿಲ್ಲ, ತುಂಬಾ ಆತ್ಮೀಯರಿದ್ರು. ಬಟ್ ನಮ್ಮ ಊರ್ನಾರಕ್ಕೆ ನಮ್ಮ ಮನೆಯಾರಕ್ಕೆ ನಾವು ಮಾಡ್ಕೊಳ್ತಾ ಇದೀವಿ, ಬೇಜಾರಾಗಬೇಡಿ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಮುಂದೆ 1 ಇಯರ್ ಮಾಡ್ತೀವಲ್ವಾ, ಅವಾಗ ನಾವೆಲ್ಲರಿಗೂ ಕರೆದ್ಬಿಟ್ಟು ನಮ್ಮ ಕೈಲಾದಂತ ಅನ್ನ ಸಂತರ್ಪಣೆ ಮಾಡಿ ಅದ್ರದ್ದೊಂದು ಪೂಜೆ ಮಾಡೋಣ. ಅವತ್ತು ಸೇರ್ಬಿಟ್ಟು ಎಲ್ಲ ಅದ್ದೂರಿಯಾಗಿ 1 ವರ್ಷದ ಗಣರಾಧನೆ ಮಾಡೋಣ. ಓಕೆ ಸರ್, ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವರ ಒಂದು ಸಂದೇಶವಾಗಿದೆ. ಈ ದಿನದ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಂದಂತ 7 ಕೋಟಿ ಅಭಿಮಾನಿಗಳಿಗೆ ಅಂದ್ರೆ ಈಗ 7 ಕೋಟಿ ಸ್ನೇಹಿತರೆ ಬಸವಣ್ಣ ಅದರ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದರೆ ಇಲ್ಲಿ ವರ್ಷದಲ್ಲಿ ಅವರು ಇದರ ಒಂದು ಪುತ್ಥಳಿಕೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಮಾಡುವಂತ ಒಂದು ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಕಡೆ ನಾವು ಕೇಳ್ಕೊಂತೀವಿ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಈ 7 ಕೋಟಿಯ ಒಂದು
ಹಾಲು ತುಪ್ಪ ಬಿಡುವ ಸಂಭ್ರಮ ಅಂದ್ರೆ ಸ್ನೇಹಿತರೆ ಕೈಲಾಸ ಶಿವಗಣರಾಧನೆ ಒಂದು ಕಾರ್ಯಕ್ರಮ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ಇದೇ ತರ ವಿಡಿಯೋ ನೋಡಲು ಈ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ 7 ಕೋಟಿ.